ದ್ವಾದಶ ರಾಶಿಗಳ ಮೇಲೆ ಸೂರ್ಯಗ್ರಹಣದ ಪ್ರಭಾವಗಳ ಬಗ್ಗೆ ತಿಳ್ಕೊಳ್ತಾ ಇದ್ವಿ. ಇನ್ನುಳಿದ ರಾಶಿಗಳ ಬಗ್ಗೆ ಮಾಹಿತಿನ ಪಡ್ಕೊಳ್ಳೋಣ. ಸೊ ಹರೀಶ್ ಅವರೇ, ಕುಂಭರಾಶಿಗೆ ಸೂರ್ಯಗ್ರಹಣದ ಪ್ರಭಾವ ಹೇಗಿದೆ ಅಂತ ತಿಳಿಸಿ. ಕುಂಭರಾಶಿಯವರಿಗೆ ಅಷ್ಟಮ ರಾಶಿಯಲ್ಲಿ ಆಗ್ತಾ ಇರತಕ್ಕಂತಹ ಗ್ರಹಣ 15 ದಿನದ ಹಿಂದೆ ದ್ವಿತೀಯದಲ್ಲಿ ಆಗಿರ್ತಕ್ಕಂಥದ್ದು ಫೈನಾನ್ಷಿಯಲಿ ಮತ್ತು ಆರೋಗ್ಯದ ವಿಷಯದಲ್ಲಿ ಆಲ್ರೆಡಿ ಸ್ವಲ್ಪ ಸಮಸ್ಯೆ ಇರ್ತದೆ. ಸ್ತ್ರೀಯರಿಗೆ ಹೆಚ್ಚು ಬಾಧಕವಾಗಿರ್ತಕ್ಕಂಥದ್ದು ಕಳೆದ ಗ್ರಹಣವೂ ಹೌದು, ಈ ಗ್ರಹಣವೂ ಹೌದು. ಆರ್ಥಿಕವಾಗಿ, ಹಣಕಾಸಿನ ವಿಚಾರವಾಗಿ ಹಾಗೆ ವೃತ್ತಿ ವಿಚಾರವಾಗಿ ಹೇಗಿದೆ? ಫೈನಾನ್ಷಿಯಲಿ ಒಳ್ಳೆಯದಿರ್ತದೆ. ಮೋಸ ಮಾಡೋವರಿಗೆ ಜಾಸ್ತಿ ದುಡ್ಡು ಯಾವಾಗಲೂ ಬರ್ತದಂತೆ. ಹಾಗಾಗಿ ಆ ಮೋಸ ಆಗ್ತಕ್ಕಂತಹ ಸಂದರ್ಭ ಒಳ್ಳೆಯ ಸುಜೀವರು ಕುಂಭರಾಶಿಯವರು ಮೋಸ ಹೋಗಬೇಡಿ ಅಂತ ಅವರ ಜಾಗ್ರತೆ ಅವ್ರಿಗಿರಲಿ ಅಂತಂತ ಹೇಳಿದೆ. ಆರೋಗ್ಯವು ಅಂಥ ಸಮಸ್ಯೆ ಇಲ್ಲ. ನಾನು ಆಗಲೇ ಹೇಳಿದಂತೆ ಮಾನಸಿಕವಾಗಿರ್ತಕ್ಕಂಥ ಅನಾರೋಗ್ಯವೇ ಹೆಚ್ಚು ಇಂಪಾರ್ಟೆಂಟ್. ಪರಿಹಾರ ಏನು? ದುರ್ಗಾ ಆರಾಧನೆಯನ್ನು, ನಾಗಶಾಂತಿಗಳನ್ನು ರೆಗ್ಯುಲರ್ ಆಗಿ ಮಾಡ್ತಾ ಪ್ರಾರ್ಥನೆಯನ್ನು ಮಾಡಿ ಸುಮಂಗಲಿಯರ ಪೂಜೆಯನ್ನು ಮಾಡಿಸಿ ಅವರಿಂದ ಆಶೀರ್ವಾದವನ್ನು ಅವರಿಂದ ಆಶೀರ್ವಾದವನ್ನು ಪಡ್ಕೊಳ್ತಕ್ಕಂಥದ್ದು, ಮತ್ತು ದೀಪ ಇಟ್ಟು ನಮಸ್ಕಾರ ಮಾಡ್ತಕ್ಕಂಥದ್ದು, ಇದೆಲ್ಲ ಸರಳ ಇದೆ. ಆದರೆ ಶ್ರದ್ಧೆಯಿಂದ ಮಾಡಿದರೆ ತುಂಬ ದೊಡ್ಡ ಪರಿಹಾರ ಆಗ್ತದೆ, ಫಲ ಸಿಗ್ತದೆ ಅಂತಂತ. ಓಕೆ.